ಹಲೋ ಕಟ್ಟೆ ಮಾಡ್ಬಿಟ್ರಾ? ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಕೂತಿದ್ದೀವಿ, ಕಾಣಿಸ್ಬಿಟ್ಟಿದ್ವಿ ಸ್ವಲ್ಪ ಇದ್ದಿದ್ರೆ. ಸರ್ಪ್ರೈಸ್ ನ ನಮ್ಮ ಸಬ್ಸ್ಕ್ರೈಬರ್ ಸರಿ ಹಾಳು ಮಾಡಿದ್ದಾರೆ. Okay, let's go. ಏನ್ರಿ 100K ಹೊಡೆದಿದ್ದೀರಾ ಮೇಡಮ್? 100K ಕ್ವೀನ್. ಇಲ್ಲ, ಸ್ಯಾಮ್ ಫಾರ್ಮೇ ಮಾಡಿರೋದು. 100K ಫಾಲೋವರ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ ಸ್ಯಾಮ್ ಫ್ಯಾಮ್ಗೆ ನಿಮ್ಗೆ ಥ್ಯಾಂಕ್ ಯು. ಹೆಂಗೆ? ನಾನು ಬ್ರಾಡ್ಕಾಸ್ಟ್ ಹಾಕಿದೆ, ನೋಡಿದ್ರ ಬೆಳಗ್ಗೆ? ಏನಂತ ನೋಡಿ, ಹೋಗಿ ಬ್ರಾಡ್ಕಾಸ್ಟ್ ನೋಡಿ ನಂದು. ಬ್ರಾಡ್ಕಾಸ್ಟ್ ಹಾಕಿದ್ರಾ? ಮೇಕ್ ಇಟ್ 100K by 1 hour ಅಂತ ಹಾಕಿದ್ದೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಎಲ್ಲಿಂದ ಬಂತು? ನಿಮ್ ಸ್ಟೋರಿಯಿಂದ ನೋಡ್ಬಿಟ್ಟು ಎಲ್ಲರೂ ಮಾಡ್ಬಿಟ್ರೇನೋ ಅಂತ ಅನ್ಕೊಂಡೆ. ಫೈನಲಿ ಪಾರ್ಟಿ ಬೇಕು 100K. ಆಯ್ತು. ಓಕೆ, ಬೈ ಬಾಯ್. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ಥಂಬ್ನೇಲ್ ಟೈಟಲ್ ನೋಡಿದೀರಾ. ನೇಹಾ ಅವ್ರದ್ದು ಕ್ರೀಮ್ ಆನ್ ಟಾಪ್ ಪೇಜ್ 100K ಆಗಿದೆ. ಸೊ ಅದಕ್ಕೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ, ನಾನು ಮತ್ತೆ ಅವ್ರ ಫ್ಯಾಮಿಲಿ ಸೇರಿ. ಸೊ ಅವರ ಫ್ಯಾಮಿಲಿ ನೇಹಾನ ಕರ್ಕೊಂಡು ಏನಂತ ಹೇಳಿದ್ದಾರೆ ಅಂದರೆ, ಡಿನ್ನರ್ಗೆ ಹೋಗೋಣ ಬಾ ಅಂತ ಕರ್ಕೊಂಬರ್ತಿದ್ದಾರೆ ಅವ್ರನ್ನ. ಆಯಿತಾ? ನಮ್ಮಪ್ಪ ಅಮ್ಮ, ನಮ್ಮ ಅಕ್ಕ ತಮ್ಮ ಅವ್ರ ಮನೆ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ದಾರೆ. ನಾನೊಂದು ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ನಾನು ನೋಡಿದ್ರಿ ವ್ಲಾಗು, ರಘುಬ್ರು ಹತ್ರ ಮಾತಾಡ್ಕೊಂಡು ಅದನ್ನ ಮುಗಿಸ್ಕೊಂಡು ನಾನು ಇಲ್ಲಿ ಡೈರೆಕ್ಟಾಗಿ ಬಂದಿದ್ದೀನಿ. ಈಗ ಮೇಲೆ ನಾವೇ ಡೆಕೋರೇಷನ್ ಮಾಡಬೇಕು. ಇನ್ನೇನು ಆನ್ ದ ವೇ ಇದ್ದಾರೆ, ಬರ್ತಾ ಇದ್ದಾರೆ ಬೇಗ ಅವರು. ಕತೆ ಏನು ಅಂದರೆ, ಮೇಲೆ ಮ್ಯೂಸಿಕ್ ನಡೀತಾ ಇದೆ, ಮ್ಯೂಸಿಕ್ ಜೋರಾಗಿ ಪ್ಲೇ ಮಾಡಿದ್ದಾರೆ. ವ್ಲಾಗ್ ಮಾಡೋಕ್ಕಾಗುತ್ತಾ, ಕೇಳಿಸುತ್ತಾ ಇಲ್ವಾ ಏನೂ ಗೊತ್ತಿಲ್ಲ. ಎನಿವೇಸ್, ಲೆಟ್ಸ್ ಗೋ. ಜಾಸ್ತಿ ಶಾರ್ಟ್ಸ್ ಇರುತ್ತೆ, ವ್ಲಾಗ್ ಕಮ್ಮಿ ಇರುತ್ತೆ. ಕೆಳಗೆ ಬಂದಮೇಲೆ ವ್ಲಾಗ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಹೋಗೋಣ ಬನ್ನಿ, ಮಜಾ ಇರುತ್ತೆ. ಜಾಗ ಕ್ರೇಜಿ ಆಗಿದೆ ನೋಡಿ. ಇಷ್ಟೆಲ್ಲ ಲಾಸ್ಟ್ ಮೂಮೆಂಟ್ ಪ್ಲಾನ್ ಆಗಿರೋದ್ರಿಂದ ಯಾವುದು ಪ್ಲಾನ್ ಪ್ರಕಾರ ಮಾಡೋಕ್ಕಾಗಿಲ್ಲ, ಕರೆಕ್ಟಾಗಿ ಪ್ಲಾನ್ ಮಾಡಿ ಮಾಡೋಕ್ಕಾಗಿಲ್ಲ. ಒಂದು ಫ್ಯಾಮಿಲಿ ಡಿನ್ನರ್ ಅಂತ ಪ್ಲಾನ್ ಆಗಿದ್ದು, ಆಮೇಲೆ ಯಾಕೆ ನಾವು ಡೆಕೋರೇಷನ್ ಮಾಡಬಾರ್ದು ಅಂತ ನಾವು ಪ್ಲಾನ್ ಮಾಡಿ ಡೆಕೋರೇಟ್ ಮಾಡ್ತಾ ಇರೋದು. ನೋಡೋಣ ಸರ್ಪ್ರೈಸ್ ಆಗ್ತಾರಾ ಇಲ್ವಾ ಅಂತ. ಅವ್ರಿಗೆ ನನ್ಲಿರೋದು ಗೊತ್ತಿಲ್ಲ, ಬರೀ ಅವ್ರ ಫ್ಯಾಮಿಲಿ ಡಿನ್ನರ್ ಬರ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಕತೆ ಏನು ಅಂದರೆ, ನಮಗೆ ಕೊಟ್ಟಿರೋ ಟೇಬಲಲ್ಲಿ ಫ್ಯಾನ್ ಇಲ್ಲ, ಸಖತ್ ಸೆಕೆ ಇದೆ. ಅದಕ್ಕೆ ಬೇರೆ ಟೇಬಲ್ ಹುಡುಕ್ತಾ ಇದ್ದೀವಿ. ಏನು ಮಾಡೋದು ನೋಡ್ಬೇಕೀಗ. ಗೈಸ್, ಅಲ್ಲಿ ಊದಿದ ಬಲೂನ್ಸ್ನೆಲ್ಲ ಎತ್ಕೊಂಡು ಒಂದೊಂದೇ ಒಂದು 20-30 ಬಲೂನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲಿ ಸ್ವಲ್ಪ ಕೂಲರ್ ಇದೆ ಅಂತ. ಬನ್ನಿ, ನೇಹಾ ಅವ್ರ ಫ್ಯಾಮಿಲಿನ ಮೇಲೆ ಕರ್ಕೊಂಡ್ಬಂದು ಇಲ್ಲಿ ಮೇಲೆ ಕೂರ್ಸಿರಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಲೂನ್ ಇಟ್ಕೊಂಡು ಕೈಯಲ್ಲಿ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇಲ್ಲಿ ಊದಿ ಅನ್ಸಕ್ಕೆಲ್ಲ ಆಗಲ್ಲ, ಟೈಮ್ ಇಲ್ಲ. ಸೊ ಏನಾಗುತ್ತೆ ನೋಡೋಣ. ಈಗ ಅವ್ರನ್ನ ಮೇಲೆ ಬರಕ್ಕೆ ಹೇಳಿದ್ದೀನಿ, ಕರ್ಕೊಂಡೋಗಿ ಮೇಲೆ ಕೂರಿಸ್ತಾರೆ ಮ್ಯಾನೇಜರು. ತುಂಬ ಜೋರು ಹಾಡಿದೆ. ಐ ಆಮ್ ಟ್ರೈಯಿಂಗ್ ಟು ಬ್ಲಾಗ್, ಲೆಟ್ಸ್ ಸಿ. ಗೈಸ್, ಅಲ್ಲಿ ನೋಡಿ ಮೇಲೆ ಬರ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ. ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ. ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ ಮೇಲೆ. ರೈಟ್ ಆಪೋಸಿಟ್ ಅಲ್ಲಿದ್ದಾರೆ, ನಾವೀಗ ಕೂತಿದ್ದೀವಿ, ಕಾಣಿಸ್ಬಿಟ್ಟಿದ್ವಿ ಸ್ವಲ್ಪ ಇದ್ದಿದ್ರೆ. ಅಲ್ಲಿ ಮೇಲೆ ಹೋಗ್ತಾ ಇದಾರೆ ನೋಡಿ, ಅಲ್ಲಿ ನೋಡ್ಬಿಟ್ರ ಅಂತ. ನಾವು ಅಲ್ಲೇ ಕೂತಿದ್ರೆ ಪಕ್ಕ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಅಲ್ಲಿ ನೋಡಿ ನೇಹಾ. ಒಳ್ಳೆ ಐಡೆನ್ ಸಿಕ್ಕಾಡ್ತಾ ಇದೀವಿ ಇಲ್ಲಿ ನಾವು. ರೈಟ್ ಮುಂದೆನೆ ಅವರಲ್ಲಿ ಇದ್ದಾರೆ, ನಾವು ಇಲ್ಲಿದ್ದೀವಿ. ನಮ್ಮ ತಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ವಾಪಸ್ಸು. ನಮ್ಮ ಫ್ಯಾಮಿಲಿ ಎಲ್ಲ ರೀಚ್ ಆಗಿದ್ದಾರೆ. ಅವ್ರ ಮೇಲೆ ಬರೋಕ್ಕೆ ಹೇಳಿದ್ದೀವಿ. ಅಷ್ಟು ಸಿಕ್ಕಾಕೊಂಡಿದ್ರೆ ಸಾಕು. ಹಲೋ, ಹ್ಯಾಪಿ 100K. ಕ್ಯಾಂಡಲ್ಸ್ ಇದ್ದ ಕಣ್ಣಿಗೆ ಹೊಡೀತು. ಕಟ್ ಮಾಡಿ ಗೊತ್ತಾಯ್ತಾ? ಬರ್ತೀವಿ ಅಂತ ಗೊತ್ತಾಯ್ತಾ? ಕ್ಯಾಂಡಲ್ಸ್ ಇದ್ದ ಕಣ್ಣು ಹೊಡೀತು. ಕಟ್ಟೆ ಮಾಡ್ಬಿಟ್ರಾ? ಕಂಗ್ರ್ಯಾಚುಲೇಷನ್. ನಾವಿನ್ನೂ ವಿಷಯ ಮಾಡಿಲ್ಲ. ಆಂಟಿ ಇಲ್ಲ ನಿಮ್ಮಿಂದಾನೇ ಆಗಿರೋದು 100K. ಜೋರಾಗಿ ಹೇಳಿ. ನಿಮ್ಮಿಂದಾನೇ ಆಗಿರೋದು. ಅವರಿಂದ ಆಗಿರೋದು. ಇಟ್ಸ್ ಸರ್ ಆಡುವಾಗ ಆಮೇಲೆ ಮಾತಾಡಲಿ, ಜಾಸ್ತಿ ಸೌಂಡ್ ಇದೆ. ತಿನ್ಸಿ. ಓ, ಬರ್ತಡೆ ಸಾಂಗ್ ಇರಲಿ. ಹರ್ಷ ಬರ್ತಡೆ. ಲೆವೆಲ್ಸ್ ಅನ್ನ ಮಿಸ್ಅಂಡರ್ಸ್ಟುಡ್.
ಬಾಳು ನೀನು ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವಿಲ್ಲ ಅವ್ರ ಪಾಪ. ಥ್ಯಾಂಕ್ ಯು ಟೇಸ್ಟಿ ಕೇಕ್ ಅಲ್ಲ. ಗೈಸ್ ಎಲ್ಲ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಈಗ ಈ ಟೇಬಲಿಂದ ಕೆಳಗೆ ಟೇಬಲ್ ಶಿಫ್ಟ್ ಆಗಬೇಕು. ಹಾಯ್ ಹೌ ಯು ಗೈಸ್? ಕೆಳಗೆ ಟೇಬಲ್ ಶಿಫ್ಟ್ ಆಗೋಣ ಈಗ. ಕೆಳಗಡೆ ಟೇಬಲ್. ಗೈಸ್ ಇವರು ನಮ್ಮ ಸಬ್ಸ್ಕ್ರೈಬರು ನನ್ನ ಹತ್ರ ಮಾತಾಡಿದ್ರು ನಾನು ಡೆಕೋರೇಟ್ ಮಾಡಬೇಕಾದ್ರೆ. ಅವ್ರ ಮೇಲೆ ಬಂದ ತಕ್ಷಣ ಸ್ಯಾಮ್ ಇಸ್ ವೇಟಿಂಗ್ ಫಾರ್ ಯು ಅಂತ ಹೇಳ್ಬಿಟ್ಟಿದ್ದಾರಂತೆ. ಸರ್ಪ್ರೈಸ್ ನ ನಮ್ಮ ಸಬ್ಸ್ಕ್ರೈಬರ್ ಈ ಸರಿ ಹಾಳು ಮಾಡಿದ್ದಾರೆ. ಇವರೇ ನೋಡಿ, ಇವರಿಬ್ಬರೇ ಹಾಳು ಮಾಡಿರೋದು ಈ ಸರಿ. ನಾವು ಅಮ್ಮ ಮಾಡೋ ಕೆಲಸ ಅವ್ರು ಮಾಡಿದಾರಂತೆ. ಹೌದಾ? ನೈಸ್. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ. ನಿಮ್ದೇ ಬಿಲ್ ಮೇಲೆ ಕಳಿಸ್ತೀವಿ ಗೈಸ್. ಊಟ ಮಾಡಿ ಬಿಲ್ ಇಲ್ಲಿ ಕಳಿಸ್ತೀವಿ. ಇಲ್ಲಿ ಕೇಕ್ ಹಿಂಗೆ ತಿರುಗಿಸ್ಬಿಟ್ಟು ಅವ್ರು ಕಟ್ ಮಾಡಿಸ್ಬಿಟ್ಟು ನಿಮ್ ಬರ್ಡೇ ಕಟ್ ಮಾಡಿ. ಓ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಾಯ್. ಬಿಲ್ ಕಳಿಸ್ತೀವಿ ಮೇಲೆ. ಗೈಸ್ ನಮಗೆ ಈ ಟೇಬಲ್ಲೇ ಸಾಲ್ತಾ ಇಲ್ಲ, ಅದಕ್ಕೆ ಇನ್ನೊಂದು ಚಿಕ್ಕ ಟೇಬಲ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡೋಣ ಆಗುತ್ತಾ ಅಂತ. ಗೈಸ್ ಇಷ್ಟು ಕಣ್ಣೆ ಮುಚ್ಚೆ ಎಲ್ಲ ಆಡಿ ಏನೇನೋ ಮಾಡಿ ಡೆಕೋರೇಷನ್ ಮಾಡೋಕ್ಕಾಗದೆ ಕೈಯಲ್ಲೇ ಬಲೂನ್ ಎತ್ಕೊಂಡು ಹೋಗಿ ಸರ್ಪ್ರೈಸ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಬಾಯ್ ಬಿಟ್ಬಿಟ್ಟಿದಾರಲ್ಲ, ಏನು ಮಾಡಲಿ ನಾನು ಹೇಳಿ. ಎಲ್ಲರೂ ಸೂಪ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಟೇಬಲ್ ಶಿಫ್ಟ್ ಮಾಡಿ ಇಲ್ಲಿದ್ದೀವಿ. ಚೀಸ್ ಬಾಲ್ಸ್ ಆರ್ಡರ್ ಮಾಡಿದ್ದಾರೆ. ನಾವು ಫ್ಯಾಮಿಲಿ ಎಲ್ಲ ಎಲ್ಲೇ ಹೋದ್ರು ನೇಹಾಕ್ ಬಿಟ್ಬಿಡ್ತೀವಿ ಆರ್ಡರ್ ಮಾಡೋಕ್ಕೆ, ಯಾಕಂದರೆ ಅವ್ರು ಶೆಫ್ ಅಲ್ವಾ, ಅದಕ್ಕೆ ಆರ್ಡರ್ ಮಾಡಿ. ಗೈಸ್ ನಾನು ಹಿಂಗಿದ್ದೆ, ಸಡನ್ ಆಗಿ ಹಿಂಗೆ ತಿರುಗಿ ನೋಡ್ರೆ ನಮ್ಮ ಅಕ್ಕ ಕ್ರೊಕೊಡೈಲ್ ರೇಟ್ ಬಾಯ್ ತೆಗ್ದವಳೆ ಅಂತ ಬಾಯ್ಗೆ ಹಾಕೊಂಡು ಒಂದು ಪೀಸ್ನ ಫುಲ್ ಬಾಯ್ಗೆ ಹಾಕೊಂಡ್ಬಿಟ್ರೆ ಬಿಸಿ ಬಿಸಿ ತಿನ್ನು. ಈಗ ಒಂದು ಪೀಸ್ ಫುಲ್ ತಿನ್ನಿದ್ ನೋಡೋಣ. ಅಣ್ಣ ಸ್ಪೂನ್ ಆಸಿಡಲ್ಲಿ ತೊಳಿರಿ, ಇದು ಆಸಿಡಲ್ಲಿ ತೊಳಿಯಕ್ಕೆ ಹೇಳಿ ಸ್ಪೂನ್ನ. ಇವ್ರು ನಗ್ತಾ ಇರೋದು ನೋಡು ಸೋನು. ನಾನೆಲ್ಲ ನಗ್ತಾ ಇದ್ದೀನಿ. ಇರ್ಬೇಡ, ನೀನು ಎತ್ತೋಗ್ಬಿಡು. ಇದೇನ್ ಮಾಡೋದು ಈ ಸ್ಪೂನು? ಈ ಸ್ಪೂನ್ ಕತೆ ಏನು? ನಮ್ಮ ಅಕ್ಕ ಗೈಸ್, ನಮ್ಮ ಅಕ್ಕನ ರೇಕ್ದವ್ರನ್ನ ಬಿಡಲ್ಲ ಗೈಸ್. ಯಾರೋ ಹೇಳಿದ್ರು ಸುಮ್ಮನೆ ಇರ್ತೀವಿ ತೊಳೆಯೋದು ಗೈಸ್. ಜೋಕ್ ಗೈಸ್, ಅದು ಜೋಕ್. ನಮ್ಮ ಅಕ್ಕ ಗೊತ್ತು ಜೋಕ್ ಅಂತ. ಜೋಕ್ ಹೋಟ್ಲ್ ಸೇಸ ತಗೊಳ್ತಾರೆ ಗೊತ್ತು ಗೈಸ್. ನಾವು ಮಾಡಿದ ಜೋಕ್ ತಮಾಷೆಗಾಗಿ ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಏನು ನೋಡಿ, ಇಲ್ಲಿ ನೋಡಿ ಸೋನು, ಅವರೇ ನಗ್ತಾ ಇದ್ದಾರೆ. ಅವ್ರು ಕೆಮ್ತಾ ಇರೋದು. ಓ ಗೈಸ್, ನಮ್ಮಕ್ಕ ಈ ಸ್ಪೂನ್ ಹಿಂಗ ಹಾಕಿ ಕೆಡದ್ಲಂತೆ, ಅವಾಗ ಹಿಂಗಾಗೋಯ್ತಂತೆ. ಏನ ಯಾರಿಲ್ಲ ಅನ್ಕೊಂಡಿದ್ಯೇನೋ? ಯಾರಿಲ್ಲ ಅನ್ಕೊಂಡಿದ್ಯಾ?
ಸುಮ್ನೆ ಇರೋ, ಬಿಲ್ ಪೇ ಮಾಡ್ಬೇಕ್ಲೇ. ಎದೋಗ್ಬಿಟ್ರೆ ಏನ್ ಮಾಡೋದು? ಬಿಲ್ ಪೇ ಮಾಡ್ಬೇಕು ಅವಳು. ಥ್ಯಾಂಕ್ ಯು ಅಪ್ಪ. ನೋಡಿ ಜಗನ್ಮಾತೆ ಅಂತ. ಗೈಸ್ ಅವಳೇ ಬಿಲ್ ಪೇ ಮಾಡ್ಬೇಕು. ಅವಳೇ ಎದೋಗ್ಬಿಟ್ರೆ ಏನ್ ಮಾಡೋದು? ವಾಲ್ಪೇಪರ್ ಹಾಕೊಳ್ಳಿ ಅಕ್ಕದು. ನಾನು ಈಗ change ಮಾಡ್ತೀನಿ. ಇಷ್ಟ ಆಗಲ್ಲ. ನಾನೇನ್ ಮಾಡ್ಲಿ? ಫೋನ್ ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ನಷ್ಟೇ. ಅವಾಗ ಇದು ಆಡ್ ಮಾಡ್ತಿರೋದು ಇವರು. ಕೆಟ್ಟು ಮಾಡ್ದ ಅಕ್ಕನ್ ಜನ್ಮಾನ ಡೇಲಿ ಮೆದುಲಿಟ್ಟು ಕೊಟ್ನು 108 ಐಡಿಯಾನ. ಅಡಿಗೆ ಮಾಡೋದು ಗಾಡಿ ಹೋಯ್ತು, ಫೋನ್ ಹೋಯ್ತು. ಮನೆಗೆ ಚಂದ EMI ಕಟ್ಟಲ್ಲ, ಮನೆ ಪಾರ್ಟಿ ಕೊಡಿಸ್ತಾರ. ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು ಅವ್ರು. ನನ್ನ ಹತ್ರ ಹೌದು, ಅವ್ರದ್ದೇನು ವಿಷಯ ಇದೆ, ಅದು ನಮಗ್ ಪಾರ್ಟಿ. ಇರಿ ಒಂದು ನಿಮಿಷ ಇದೆ. ಏನ್ ಗೊತ್ತಾ? ಬರ್ಡೇ ಗಿಫ್ಟ್. ಪಾರ್ಟಿನೇ ಅಲ್ವಾ? ಇದಲ್ಲ ಪಾರ್ಟಿ. ಅಂಕಲ್ ನೋಡ್ತಾರೆ. ಮ್ಯಾಂಗೋ ಕೇಕ್. ಮ್ಯಾಂಗೋ ಕೇಕ್ ಬೇಕಾ ನಿಂಗೆ? ನಿಜ ಹೇಳು, ಮನ್ಸ್ಮುಟ್ ಹೇಳೋ ಲೈ, ಮನ್ಸ್ಮುಟ್ ಹೇಳೋ. ಮ್ಯಾಂಗೋ ಕೇಕ್ ಬೇಕಾ ನಿಂಗೆ? ಅದ್ರ ಜೊತೆಗೆ ಬೇರೆ ಏನಾದ್ರು ಬೇಕು? ಅದು ಕಾಂಬಿನೇಷನ್ ಅಲ್ಲ ಅಲ್ವಾ? ಸಾಯಿಲ್ ಏನದು? ಏನ್ ಕಳ್ಸಿದ್ ಈಗ? ಫೋಟೋ ಏನ್ ಕಳ್ಸಿದ್ದು? ಅಲ್ಲ, ನಿಂದು ಫೋಟೋನೇ. ಬರ್ಡೇಗೆ ಏನೋ ಪ್ಲಾನ್ ನಡೀತಾ ಇದೆ. ಇವ್ರ ಬರ್ಡೇ ಅಂತ ನಾವೇನೋ ಪ್ಲಾನ್ ಬೇರೆ ಮಾಡ್ತೀವಿ. ಪ್ಲಾನ್ ಬೇರೆ ಮಾಡ್ಬೇಕೇನೋ? ಅಲ್ಲ, ಲೊಕೇಶನ್ ಕಳ್ಸಿದ್ರೆ ನಾವು ಬರ್ತೀವಿ. ಎಲ್ಲಿಗೆ ಬರ್ಬೇಕು, ಎಲ್ಲಿ ಬರ್ಬೇಕು ಅದು ಗೊತ್ತಿಲ್ವಾ ಇನ್ನು? ಹೆವಿ ದುರಂಕಾರ ನೋಡಿ ಗೈಸ್. ರಾಂಕಾರ ದುರ್. ಸಪೋರ್ಟ್ ಮೀ. ನಮಗೂ ಮೆಸೇಜ್ ಬಂತು. ಮೆಸೇಜ್ ಬಂತ ನಿಂಗೂನು? ಎಲ್ಲಿ ಬರ್ಬೇಕು ಬರ್ಡೇ ದಿನ ಅಂತ? ಹ್ಞೂ ಅಂತೆ. ಯಾ ಮೆಸೇಜ್ ಮಾಡ್ರೆ ಎಲ್ಲಿ ಬರ್ಬೇಕು ಬರ್ಡೇಗೆ ಅಂತ? ಇಲ್ವಾ? ಇಲ್ಲಿ ಬೇಡ 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 ಅಂತಿರೋದು ಇಲ್ಲಿ. ಸಿಕ್ಕಾಕೊಂಡ್ಬಿಟ್ರು ಗಾಯ್ಸ್ ನನ್ನ ಹತ್ರ. ನಿನ್ನ ಹತ್ರ ಸಿಗಾಕೊಂಡೆ ಇಲ್ಲ ಕಣ ನಾವು. ಒಳ್ಳೆ ಜಾಗ ಹುಡುಕಿರಂಗಿದೆ. ಏನ್ ಜಾಗ? ಗಿಫ್ಟ್ ತಗೊಂಬನ್ನಿ, ಎಕ್ಸ್ಪೆನ್ಸಿವ್ ಅದಾರೆ. ಒಳ್ಳೆ ಜಾಗ ಹುಡುಕಿ ನಿಮಾನ್ಸು. ಅಲ್ಲಿ ಗಾಡಿ ನಿಮಾನ್ಸ್. ಹೌದು, ಅಷ್ಟೇ ತಳ್ಬಿಡೋದೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ರೂಮಲ್ಲಿ ನಿದ್ದೆ ಬರ್ತಿಲ್ಲಂತೆ ಅವ್ರಿಗೆ. ಏನೋ ಹೇಳ್ತಾರೆ, ಅಕ್ಕ ಏನೋ ಹೇಳ್ತಾರೆ ಕೇಳಪ್ಪ. ಎಲ್ಲರೂ ಏನೇ ಪ್ಲಾನ್ ಮಾಡು ವೈನಾಡು ಒಂದೇ ಹೋಗೋದು. ಹೌದಾ? ಇದು ವೈನಾಡೇನಾ? ಈಗೇನ್ ವೈನಾಡ್? ಇದು ವೈನಾಡೇನಾ ಪ್ಲಾನು? ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇಲ್ಲಿ ನಮ್ಮ ಅಕ್ಕ ಹೇಳಿದ್ದು. ಏನಕ್ಕ? ಐಶು, ಯು ಆರ್ ಮೈ ಟೀಮ್. I don't know anything. Now only I am waiting out. Tell I Aishu. don't know anything. ನನಗೇನು ಗೊತ್ತಿಲ್ಲ. ಹೌದು. ಏನ್ ಪ್ರ್ಯಾಂಕು? ಫೋನ್ ಮಾಡ್ಬಿಟ್ಟು ಸ್ಟ್ಯಾಂಡರ್ಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ ಕಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ. ಮಾಡಬಾರದು, ಮಾಡಿದರೆ ಜಗತ್ತೇ ಹೆದರಬಾರದು. ಐಶ್ವರು ಸಂಜಯ್ನ ಸಾಯಿಲ್ನ ಫಾಲೋ ಮಾಡ್ಕೊಂಡು ಜೆಂಟ್ಸ್ ವಾಶ್ರೂಮ್ ನುಗ್ಬಿಟ್ಟಿದ್ರು. ಆಲ್ಮೋಸ್ಟ್ ಅಂಕಲ್ ಮ್ಯಾಪ್ಸ್ ಇರ್ಲಿಲ್ಲ ಅಂದಿದ್ರೆ ಸೀದಾ ಒಳಗೆ ಹಿಂಗೆ ಬಳಗಾಲಿ ಇಟ್ಟಿದ್ರು. ನಾನು ತಲೆ ಎತ್ತಿಲ್ಲ, ಇಷ್ಟು ಜನ ಇದ್ರಲ್ವಾ, ಈಗ ಹಿಂಗೆ ಹೋಗ್ಬಿಟ್ಟೆ. ನೋಡಿ ಗೈಸ್, ನಮ್ ಗ್ಯಾಂಗ್ ಅಲ್ಲೋ ಡ್ಯಾನ್ಸ್ ಆಡ್ತಿರೋದು. ಹೋಗು ಗುಪ್ತಾ. ಸ್ನೇಹ ಗುಪ್ತಾ ಅವ್ರ ಪಾರ್ಟಿ ಅವ್ರು ನಮಗೆ ಬಿಲ್ ಕೊಡೋಕ್ಕೆ ಬಿಡ್ತಾ ಇಲ್ಲ. ಅವರೇ ಕೊಡೋದಂತೆ ಬಿಲ್ ಇವತ್ತು. ನಮ್ದು ಆಲ್ರೆಡಿ 10% ಡಿಸ್ಕೌಂಟ್ ಇತ್ತು. ಆಮೇಲೆ ಡಿನ್ನರ್ ಮುಗಿಸಿ ಹೋಗ್ತಾ ಇದೀವಿ. ನಡೀರೋ. ನಡ್ರಿ ಟೈಮ್ ಆಯ್ತು. ನಡ್ರಿ. ಪಾಪ ನಮ್ಮ ಅಕ್ಕ ಬಕ್ರಾ ಸಿಕ್ಬಿಟ್ರೆ ಎಲ್ಲ ಹಾಕೋತೀರ ಅವ್ರನ್ನ. ಸೋನು, ನಾನಿದ್ದೀನಿ ಜೊತೆಗೆ, ಎದುರ್ಬೇಡ. ನಮ್ಗೆ ಇಲ್ಲಿ ಥ್ಯಾಂಕ್ ಯು ಕೇಕ್ ಕೊಟ್ಟಿದ್ದಾರೆ ಇಲ್ಲಿ ಬಂದಿದ್ದಕ್ಕೆ. ಬನ್ನಿ ಥ್ಯಾಂಕ್ ಯು ಕೇಕ್ ಕಟ್ ಮಾಡೋಣ.
ಸೌಂಡ್ ಬಂತು ಇವಾಗ. ಹಾ ಬನ್ನಿ ಬನ್ನಿ, ಸ್ಪೂನ್ ತೊಳಿ, ಒಂದೊಂದು ಸ್ಪೂನ್ ತಿನ್ಕೊಳ್ಳಿ. ಗೈಸ್ ಫೈನಲಿ ಇಲ್ಲಿಂದ ಹೊರಟ್ವಿ. ಇವಾಗ ಯಾರ್ ಟೀಮು ಅಂತ ನಂಗೆ ಅರ್ಥನೇ ಆಗಲ್ಲ. ಗೈಸ್ ಲೆವೆಲ್ಸ್ ಅವರು ತುಂಬಾ ಸ್ವೀಟ್ ಆಗಿ ನಮ್ಮ ಟ್ರೀಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸಿ ಯು ಅಗೇನ್, ಬಾಯ್. ಸೊ ಇದೇನು ಪ್ರಮೋಷನ್ ಅಲ್ಲ, ಪೇಡ್ ಪ್ರಮೋಷನ್ ಅಲ್ಲ. ಆಮೇಲೆ ಪ್ರಮೋಷನ್ ಅನ್ಕೊಂಡ್ಬಿಟ್ಟಿದೆ, ನಾಟ್ ಪೇಡ್ ಪ್ರಮೋಷನ್. ಬಟ್ ದೇ ರಿಯಲಿ ಟ್ರೀಟೆಡ್ ಅಸ್ ವೆಲ್. ತುಂಬ ಸಪೋರ್ಟ್ ಮಾಡಿದ್ರು ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡೋಕ್ಕೆ. ಟೈಮ್ ಇರಲಿಲ್ಲ ಅಷ್ಟೇ. ಆ್ಯಂಡ್ ಆದ್ಮೇಲೆ ಅಂತೂ ಚೆನ್ನಾಗಿದೆ. ಥ್ಯಾಂಕ್ ಯು ಲೆವೆಲ್ಸ್. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಗೈಸ್ ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೀವು ಅವರೇ ಕಂಗ್ರ್ಯಾಚುಲೇಷನ್ಸ್. ಹಿಂಗೆ 1 ಮಿಲಿಯನ್ ಆಗಲಿ, ನಮ್ದು ಅಷ್ಟರಲ್ಲಿ 5 ಮಿಲಿಯನ್ ಆಗಿರಲಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ತುಂಬ ಬೇಗ 100K ಆಯ್ತಲ್ಲ, ತುಂಬ ಬೇಗ ಆಯಿತು. ತುಂಬಾ ಥ್ಯಾಂಕ್ ಯು. ಹಂಗೆ ಆರ್ಡರ್ ಮಾಡಿ ಕೇಕ್ನ, ಬರೀ 100K ಫಾಲೋವರ್ಸ್ ಬೇಡ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೇಡ್ ಇಟ್ ವೆರಿ ಸ್ಪೆಷಲ್. ಸರ್ಪ್ರೈಸ್ ಹೆಂಗಿತ್ತು? ಸರ್ಪ್ರೈಸ್ ಅಲ್ಲಿ ಮೇಲ್ ಸಬ್ಸ್ಕ್ರೈಬರ್ ಒಂದು ಸ್ವಲ್ಪ ಹೇಳ್ಬಿಟ್ರು. he was waiting for you ಅಂತ. ಬಟ್ ನಾವೆಲ್ಲ ಬರ್ತೀವಿ ಅಂತ ಅನ್ಕೊಂಡ್ರು. ನಮ್ದಂತ ಗೆಸ್ ಮಾಡಿಲ್ಲ. ಎಲ್ಲ ಬರ್ತಾರೆ ಅಂತ ಗೊತ್ತಿತ್ತಾ? ನೀವು ಅಂದ್ಮೇಲೆ ಎಲ್ಲರೂ ಬರ್ತಾರೆ ಅಂತ ಗೊತ್ತಿತ್ತು. ಸಂಜೆ ಅಂತ ಗೊತ್ತಿತ್ತಲ್ಲ. ಸಂಜೆ ಇಲ್ಲಿ ಕೆಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದ ಪಾಪ, ಮೇಲ್ ಬರಕ್ಕಾಗ್ದೆ. ಬಿಡಲ್ಲ ಅಲ್ಲ ಬಿಡಲ್ಲ ಅಲ್ಲ, ನೀವ್ ಅಲ್ಲಿ ಕೂತಿದ್ರಿ, ಮೇಲ್ ಬರಕ್ ಆಗ್ತಿರಲಿಲ್ಲ ಅವನು. ಆಚೆ ಕೂತಿದ್ರಲ್ಲ ನೀವು. ತುಂಬಾ ಕಷ್ಟಪಟ್ಟಿದ್ದೀವಿ. ಅಂಕಲ್ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಓಕೆ, ಆಲ್ ದ ಬೆಸ್ಟ್, ಬೈ. ಐಶುದು ತುಂಬಾ ಎಫರ್ಟ್ಸ್ ಇದೆ. ಬನ್ನಿ ಹೊರಡೋಣ. ನನ್ನ ಬರ್ಡೇಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರ ಎಲ್ರು? ನೀವೆಲ್ಲ ಇದ್ದೀರೋ ನಾವು ಅಲ್ಲಿ ಬರ್ತೀವಿ. ಓ, ನಾವೇ ಪ್ಲಾನ್ ಮಾಡ್ಬೇಕಾ? ಯಾವ್ದಾದ್ರು ಊಟ ಸಿಗೋ ಕಡೆ. ಅಯ್ಯೋ ಏನ್ ಚೆನ್ನಾಗಿ ಆಕ್ಟ್ ಮಾಡ್ತವ್ರೆ ಎಲ್ಲಾರು. ಶಶಾಂಕ್ ಫೋನ್ ಮಾಡಿ ಹೇಳಿದ್ದಾಯ್ತು ನನಗೆ. ಹೌದಾ? ಟೆನ್ಷನ್ ಆಗ್ತಾ ಇದ್ದೀರಾ? ನಿಮ್ ಬರ್ಡೇಗೆ ನಮ್ಗೆ ಊಟ ಕೊಡ್ಸಲ್ವಾ? ಕೊಡಿಸ್ತೀನಿ. ಅಷ್ಟೇ. ಎಲ್ಲೋ ಒಂದು ಚೆನ್ನಾಗಿರೋ ಕಡೆ ಕ್ರೀಮ್ ಆನ್ ಟಾಪ್ ಇಂದ ಕೇಕ್ ತರ್ತೀವಿ. ಈ ಸೈಡ್ ನಂಗೆ ಕ್ರೀಮ್ ಆನ್ ಟಾಪ್ ಇಂದ ಬೇಡ ಪ್ಲೀಸ್, ಬೇರೆ ಚೆನ್ನಾಗಿರೋ ತಗೊಂಬನ್ನಿ. ಅಲ್ಲ ನಮ್ಮ ಬ್ರ್ಯಾಂಡ್ ಕ್ರೀಮ್ ಆನ್ ಟಾಪ್. ಅಮ್ಮಾಸಿಂದ ತಗೊಂಬನ್ನಿ ಪ್ಲೀಸ್. ಮನೇಲೆ ಇಟ್ಕೊಂಡು ಬೇರೆ ಕಡೆಯಿಂದ ತರಕ್ಕಾಗತ್ತಾ? ಕ್ರೀಮ್ ಆನ್ ಬಾಟಮ್ ತರಲ್ಲ. ನಮ್ಮ ಕಾರ್ ವೇಟ್ ಮಾಡ್ತಾ ಇದೀವಲ್ಲ. ಕ್ರೀಮ್ ಆನ್ ಬಾಟಮ್ ನಾನಂತೆ. ಓ, ಇನ್ನೊಂದು ಕೇಕ್ ಬಿಸ್ನೆಸ್ ಸ್ಟಾರ್ಟ್ ಆಗಂಗಿದೆ. ಗುಪ್ತಾ ನೋಡ್ಕೊಳ್ಳಿ, ಹುಷಾರು. ಅವರು ಶೆಫ್ ಬೇರೆ. ನಾಟ್ ಇಂಟು ಪೇಸ್ಟ್ರಿ. ಅವ್ರ ಕಲ್ಲರಿ ಶೆಫ್. ಸ್ವಲ್ಪ ದಿನದಲ್ಲಿ ಪೇಸ್ಟ್ರಿ ಕಲಿಬಹುದು. ಆದ್ರೆ ಒಳ್ಳೇದು ಅಷ್ಟೇ. ಮಾಡಿ ಗೈಸ್, ಇವರು ಪ್ರಾಕ್ಟೀಸ್ ಮಾಡಿದಾರಂತೆ ಏನೋ ಒಂದು ಸ್ಟೆಪ್ ಮಾಡಿ ಸ್ಟಾರ್ಟ್. ನಾನು ಡ್ಯಾನ್ಸ್ ವಿಡಿಯೋ ಮಾಡಕ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ರಿ ಅಂತ ಹೋಮ್ ವರ್ಕ್ ಕೊಟ್ಟಿದ್ದೆ. ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡೋಣ. ಇವತ್ತಲ್ಲ ಬೇಡ, ನಿನ್ ಬರ್ಡೇ ಸಹ ಮಾಡೋಣ. ಅಷ್ಟೊಳಗೆ ಟ್ರೆಂಡ್ ಹೋಗ್ಬಿಡುತ್ತೆ. ಕ್ರೇಜಿ ಡ್ಯಾನ್ಸ್ ವಿಡಿಯೋ ಮಾಡಿದೀವಿ ಎಲ್ಲರೂ. ನೋಡಿ, ನಮ್ಮ ಈ ಅಕೌಂಟಲ್ಲಿ ಬರುತ್ತೆ, ಇಲ್ಲಿ ಹಾಕಿರೋ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಆಗಿರುತ್ತೆ. ಕ್ರೇಜಿ ಮಜಾ ಮಾಡಿದ್ವಿ. ಬಾಯ್ ಗುಪ್ತಾ. ಥ್ಯಾಂಕ್ ಯು. ಬಾಯ್ ಅತ್ತೆಗಾರು. ಬಾಯ್ ಸಿ ಯು. ಗುಡ್ ನೈಟ್. ಮಾತಾಡ್ತೀರಾ? ಇರಿ ಮಾತಾಡೋದು. ಬನ್ರಪ್ಪ ಪಪ್ಪ, ಅತ್ತೆ. ಬಾಯ್ ಸಿ ಯು. Take care. Bye brother, bye, see you. Bro. Bye, good night. By the way, good luck to you. Thank you. Bye. Let's go guys. ಮನೆ 2 ಕಾರ್ ಇದೆ ಈಗ. ಮನೀಶ್ ಕಾರು ಇದೆ, ನಮ್ಮ ಕಾರು ಇದೆ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಮನೀಶ್ ಕಾರಲ್ಲಿ ಬಂದಿದ್ದು. ಇವತ್ತು ನಮ್ಮ ಕಾರ್ ನಾವಿಲ್ಲಿ ತಂದಿದ್ವಲ್ಲ, ಅದಕ್ಕೆ. ನಾನಿವಳ ನಗೆಯ ತುಂಬ